ಆ ಊರು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ಶುರುವಾದಂತಹ ಜಿದ್ದಿದೆಯಲ್ಲ, ಇಡೀ ಊರಿಗೆ ಊರನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಹಾಗೆ ಮಾಡಿದೆ. ಅದರ ಜೊತೆಗೆ 3 ಹೆಣ ಕೂಡ ಬಿದ್ದಿದೆ. ಅಷ್ಟಕ್ಕೂ ಆ ಊರು ಯಾವುದು, ಯುವಕರ ನಡುವೆ ಇದ್ದಂತಹ ಜಿದ್ದಾದ್ರೂ ಏನು, ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಭೀಮಾ ತೀರದ ಹಂತಕರಂತೆ ಇದು ಕಾವೇರಿ ತೀರದ ಹಂತಕರ ಕತೆ. ಕ್ಷುಲ್ಲಕ ಕಾರಣಕ್ಕೆ ಜಿದ್ದಿಗೆ ಬಿದ್ದ ಯುವಕರು, ಸೇಡು, ದ್ವೇಷ, ಪ್ರತಿಕಾರ, ಜೀವದ ಜೊತೆ ಚೆಲ್ಲಾಟ. ಪೊಲೀಸರ ಮೇಲೆ ಹಲ್ಲೆ, ಆರೋಪಿ ಕಾಲಿಗೆ ಗುಂಡೇಟು. ಅರೆನಗ್ನ ಸ್ಥಿತಿಯಲ್ಲಿ ಬಿದ್ದ ಹೆಣ. ಭಯದ ವಾತಾವರಣದಲ್ಲಿ ಮುಳುಗಿರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದಲ್ಲಿ. ಜನವರಿ 18ರಂದು ಗ್ರಾಮದ ತನ್ನ ತೋಟದಲ್ಲಿ 30 ವರ್ಷದ ಸುಪ್ರೀತ್ ಅಲಿಯಾ ಸುಪ್ಪಿ ಬರ್ಬರವಾಗಿ ಹತ್ಯೆಯಾಗಿದ್ದ. ಬಟ್ಟೆ ಬಿಚ್ಚಿಸಿ ಮಾರಕಾಸ್ತ್ರಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದ. 7ರಿಂದ 8 ಮಂದಿ ಹಂತಕರು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಂದು ಬಿಟ್ಟಿದ್ರು. ಇದು ಪಾಲಹಳ್ಳಿ ಗ್ರಾಮದ 1 ವರ್ಷದ ಅವಧಿಯಲ್ಲಿ ನಡೆದ 3ನೇ ಕೊಲೆಯಾಗಿತ್ತು. ಭೀಕರವಾಗಿ ಕೊಲೆಗೈದು ಪರಾರಿಯಾಗಿದ್ದ ಪಾತಕಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ರು. ಪ್ರಮುಖ ಆರೋಪಿ ಪ್ರಮೋದ್ ಕರಿಘಟ್ಟ ಅರಣ್ಯ ಪ್ರದೇಶದಲ್ಲಿ ಅವಿತಿರುವ ಖಚಿತ ಮಾಹಿತಿ ಪಡೆದ ಕಾಕಿ ಜನವರಿ 22ರ ಮಧ್ಯಾಹ್ನ ಆತನನ್ನ ಬಂಧಿಸಲು ಮುಂದಾಗಿದ್ರು. ಈ ವೇಳೆ ಡ್ರ್ಯಾಗನ್ನಿಂದ ಪೇದೆಗೆ ಹಲ್ಲೆ ನಡೆಸಿ ಪರಾರಿಗೆ ಯತ್ನಿಸಿದ್ದ. ಈ ವೇಳೆ ಪೊಲೀಸರು ಆರೋಪಿ ಬಲಗಾಲಿಗೆ ಗುಂಡೇಟು ಹೊಡೆದು ಬಂಧಿಸಿದ್ರು. ಮತ್ತೊಂದೆಡೆ ನೆಟ್ವರ್ಕ್ ಟ್ರ್ಯಾಕ್ ಮೂಲಕ ಉಳಿದ ಆರೋಪಿಗಳು ಚಿಕ್ಕಮಗಳೂರಿನ ಸಕ್ಕರೆ ಪಟ್ಟಣದಲ್ಲಿರೋದನ್ನ ಪತ್ತೆ ಹಚ್ಚಿದ ಮತ್ತೊಂದು ತಂಡ ಅವರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದ್ರು. ಆರೋಪಿಗಳು ಅರೆಸ್ಟ್ ಆಗ್ತಿದ್ದಂತೆ ಕಾಕಿ ಎದುರು ಭಯಾನಕ ಸತ್ಯ ಬಾಯ್ಬಿಟ್ಟಿದ್ರು. ಸುಪ್ರೀತ್ ಕೊಲೆಗೆ ಜೈಲಿನಲ್ಲೇ ರೆಡಿಯಾಗಿದ್ದ ಸ್ಕೆಚ್ ಬಗ್ಗೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ರು. ಸುಪ್ರೀತ್ ಕೊಲೆಗೆ ಕಾರಣವಾಗಿದ್ದು ಹಳೆ ವೈಷಮ್ಯ. 2023ರ ಅಕ್ಟೋಬರ್ 2ರಂದು ಕುಂಟಾ ವಿನೋದ್ ಕೊಲೆಯಾಗಿದ್ದ. ಆ ಕೇಸಲ್ಲಿ ಪ್ರಮುಖ ಆರೋಪಿಯಾಗಿ ಸುಪ್ರೀತ್ ಜೈಲು ಸೇರಿದ್ದ. ತಮ್ಮನ ಕೊಲೆಯ ಸೇಡಿಗಾಗಿ ಕಾದು ಕುಳಿತಿದ್ದ ಕುಂಟಾ ವಿನೋದ್ ಅಣ್ಣ ಪ್ರಮೋದ್ ಕೋಳಿ ಅಭಿ ಟೀಮ್ ಸುಪ್ರೀತ್ ಶಿಷ್ಯ ಪ್ರಜ್ವಲ್ ಅಲಿಯಾಸ್ ಪಾಪಣ್ಣಿಯನ್ನ 2024ರ ಫೆಬ್ರವರಿ 11ರಂದು ಕೊಚ್ಚಿ ಕೊಲೆಗೈದಿದ್ದ. ವಕೀಲರ ಮಗನಾಗಿದ್ದ ಪಾಪಣ್ಣಿ ಕುಂಟಾ ವಿನು ಕೇಸಲ್ಲಿ ಭಾಗಿಯಾಗಿದ್ರು. ಎಫ್ಐಆರ್ನಲ್ಲಿ ಆತನ ಹೆಸರು ಮಿಸ್ ಆಗಿತ್ತು ಅನ್ನೋ ಕಾರಣವು ಕೊಲೆಗೆ ಕಾರಣವಾಗಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಪ್ರಮೋದ್ ಎಂಬಾತ ಶ್ರೀರಂಗಪಟ್ಟಣದ ಕರಿಘಟ್ಟ ಹತ್ತಿರ ಇದ್ದಾನಂತ ಹೇಳಿ ಒಂದು ಮಾಹಿತಿ ಮೇಲೆ ಆತನನ್ನು ಅರೆಸ್ಟ್ ಮಾಡಲು ತೆರಳಿದಾಗ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದು ಮತ್ತು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನಂತೇಳಿ ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡನ್ನು ಹಾರಿಸಿ ಆತನನ್ನು ಸೆಕ್ಯೂರ್ ಮಾಡಲಾಗಿತ್ತು. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗಿ ಒಟ್ಟು 8 ಜನ ಆರೋಪಿತರು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಸಕ್ಕರೆ ಪಟ್ಟಣದಲ್ಲಿ ಅವಿತುಕೊಂಡು ಕೂತಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ತಂಡ 8 ಜನ ಆರೋಪಿತರು ಅವರನ್ನು ಸೆಕ್ಯೂರ್ ಮಾಡಿಕೊಂಡು ಹಾಜರುಪಡಿಸಿದ್ದಾರೆ. ಸೇಡಿಗಾಗಿ ಕೊಲೆಗೈದು ಜೈಲು ಸೇರಿದ್ದ ಪ್ರಮೋದ್ ಸುಪ್ರೀತ್ ಎದುರಾದಾಗೆಲ್ಲ ಆತನನ್ನ ಕೊಲ್ಲುವ ಮಾತನಾಡುತ್ತಿದ್ದಂತೆ. ಹೇಗಿದ್ರೂ ಇತ್ತೀಚೆಗೆ ಬೇಲ್ ಮೇಲೆ ಸುಪ್ರೀತ್ ಹೊರಬಂದಿದ್ದಾನೆ. ಆದ್ರೆ ಸುಪ್ರೀತ್ ಹಳೆ ಚಾಳಿ ಬಿಟ್ಟಿರ್ಲಿಲ್ಲ. ತನ್ನ ಶಿಷ್ಯ ಪ್ರಜ್ವಲ್ ಅಲಿಯಾಸ್ ಪಾಪಣ್ಣಿ ಕೊಂದವರ ವಿರುದ್ಧ ಪ್ರತೀಕಾರಕ್ಕೆ ನಿರ್ಧಾರ ಮಾಡಿದ್ದಂತೆ. ಈ ವಿಷಯ ಜೈಲಿನಲ್ಲಿದ್ದ ಕುಂಟಾ ವಿನು ಅಣ್ಣ ಪ್ರಮೋದ್ ಮತ್ತು ಕೋಳಿ ಅಭಿಗೆ ಗೊತ್ತಾಗಿದೆ. ಸುಪ್ರೀತ್ ಏನಾದ್ರೂ ಮಾಡುವ ಮುನ್ನ ತಾವೇ ಅವನನ್ನ ಮುಗಿಸಿ ಬಿಡೋಣ ಅಂತ ತೀರ್ಮಾನಿಸಿದ್ದಾರೆ. ಅದರಂತೆ ಗ್ರಾಮದ ಪ್ರಮೋದ್ ಎಂಬುವವನಿಗೆ ಡೀಲ್ ನೀಡಿ ಸ್ಕೆಚ್ ಕೂಡ ರೆಡಿ ಮಾಡಿದ್ರು. ಸಹಚರರೊಂದಿಗೆ ಸುಪ್ರೀತ್ ಮೇಲೆ ಅಟ್ಯಾಕ್ ಮಾಡಿದ್ದ ಪ್ರಮೋದ್ ಅಂಡ್ ಟೀಮ್ ಸ್ನೇಹಿತ ಅರ್ಜುನನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಸುಪ್ಪಿಯನ್ನ ಹತ್ಯೆಗೈದಿದ್ದಾರೆ. ಪ್ರಮೋದ್ ಅಂತೇಳಿ ಮತ್ತು ಇನ್ನೊಬ್ಬ ಅಭಿಷೇಕ್ ಅಂತೇಳಿ ಈ ಇಬ್ಬರು ಆರೋಪಿತರು ಸಹಿತ ಇವರೆಲ್ಲರ ಜೊತೆ ಸೇರಿಕೊಂಡು ಸಂಚು ರೂಪಿಸಿ ಹಳೆ ದ್ವೇಷದಿಂದ ತಮ್ಮ ತಂಡದವರ ಮೇಲೆ ಮತ್ತೆ ಇವರು ಅಟ್ಯಾಕ್ ಮಾಡ್ಬೋದು, ಇವರನ್ನು ನಾವು ಮುಗಿಸ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಕೊಲೆಯನ್ನು ಮಾಡಿದ ಬಗ್ಗೆ ತನಿಖೆಯಲ್ಲಿ ಸದ್ಯದ ಪ್ರಕಾರ ಕಂಡು ಬಂದಿದೆ. ಒಟ್ಟಾರೆ ಸೇಡು, ದ್ವೇಷ, ಪ್ರತಿಕಾರದ ಹಿಂದೆ ಬಿದ್ದ ಯುವಕರು ಅಮೂಲ್ಯವಾದ ಬದುಕು ಕಳೆದುಕೊಂಡು ಹೆತ್ತವರನ್ನ ಅನಾಥರನ್ನಾಗಿಸುತ್ತಿರುವುದು ವಿಪರ್ಯಾಸವೇ ಸರಿ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.